ಜಯನಗರದ ಸಮಾಜ ಸೇವಕರಾದಂತಹ ಶ್ರೀ ಅನಿಲ್ ಕುಮಾರ್ ಎಸ್ ಅವರ ಹುಟ್ಟುಹಬ್ಬವನ್ನು ಡಿಸೆಂಬರ್ 13 ಶನಿವಾರದಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇವರ ಹುಟ್ಟುಹಬ್ಬದ ಪ್ರಯುಕ್ತ ಕನ್ನಡ ರಾಜ್ಯೋತ್ಸವ ಹಾಗೂ ಉಚಿತ ನೇತ್ರ ತಪಾಸಣೆ ಹಾಗೂ ಸಲಹೆ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಅನ್ನದಾಸೋಹವನ್ನು ಕೂಡ ಏರ್ಪಡಿಸಲಾಗಿತ್ತು. ಇವರ ಹುಟ್ಟುಹಬ್ಬಕ್ಕೆ ಇವರ ಬಂಧು ಬಳಗ, ಸ್ನೇಹಿತರು ಹಾಗೂ ಅನೇಕರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಇವರ ಮುಂದಿನ ರಾಜಕೀಯ ಜೀವನ ಉತ್ತಮವಾಗಿರಲಿ ಎಂದು ಆಶಿಸಿದರು. ಸರ್, ಬೆಳಿಗ್ಗೆಯಿಂದ ಭಾಳಷ್ಟು ಜನ ಬಂದು ತಮಗೆ ಹುಟ್ಟುಹಬ್ಬದ ಶುಭಾಶಯ ಕೊಟ್ಟಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್? ಭಾಳ ಸಂತೋಷ ಆಗಿದೆ. ಎಲ್ಲ ನಮ್ಮ ಜನರ ಜೊತೆ ಸೇರಿ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ಇವತ್ತು ಭಾಳ ಸಂತೋಷದ ದಿನ ನನಗೆ. ಇದರಿಂದ ನಮ್ಮ ಅಭಿಮಾನಿಗಳೆಲ್ಲ ಬಂದು ಇವತ್ತು ವಿಶೇಷ ಮಾಡಿದ್ದಾರೆ. ಸೊ ಇದರಿಂದ ಅವ್ರಿಗೂ ಒಳ್ಳೆಯದಾಗಲಿ, ಅವ್ರ ಕುಟುಂಬ, ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಎಲ್ಲರೂ ಚೆನ್ನಾಗಿ ಒಂದು ವಿದ್ಯೆ ಕಲಿತು ಸೊ ಅವರು ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ನನ್ನ ಕಡೆಯಿಂದ ವಿಶೇಷ ಇದೆ. ದೇವರು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತೀನಿ. ಭಾಳ ಸಂತೋಷದಿಂದ ಈ ಒಂದು ಆಚರಣೆಯನ್ನು ಮಾಡಲಾಗಿದೆ. ಹಾಗೂ ಇವತ್ತು ಹೆಲ್ತ್ ಕ್ಯಾಂಪು ಮತ್ತು ಹೈ ಡೊನೇಷನ್ ಕ್ಯಾಂಪು, ಬ್ಲಡ್ ಕ್ಯಾಂಪ್ ಕಂಡಕ್ಟ್ ಮಾಡಿದ್ದೀವಿ. ಸೊ ಅದರಿಂದ ಸುಮಾರು ಜನಕ್ಕೆ ಅನುಕೂಲ ಆಗ್ತಾಯಿದೆ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ, ಕನ್ನಡಕ ಅವಶ್ಯಕತೆ ಇದೆಯೋ ಅದು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಸೊ ಆ ವಾಸವಿ ಟೀಮ್ ಅವ್ರಿಗೆ ಭಾಳ ಹೃತ್ಪೂರ್ವಕ ವಂದನೆಗಳು. ಅವ್ರು ನಿಂತೆಲ್ಲ ಮಾಡಿದ್ದಾರೆ. ಹಾಗೂ ಇವತ್ತು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಎಲ್ಲರೂ ಬಂದು ಸೇವಿಸ್ತಾ ಇದ್ದಾರೆ. ಭಾಳ ಸಂತೋಷ ಆಗಿದೆ. ಎಲ್ಲರ ಜೊತೆ ಸೇರಿ ಮಾಡ್ತಾರಿಂದ ಮತ್ತೊಮ್ಮೆ ಎಲ್ಲರಿಗೂ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅಧಿಕಾರ ಇಲ್ಲ ಅಂದ್ರೂ ಇಷ್ಟು ಸೇವೆ ಸಲ್ಲಿಸ್ತಾ ಇದ್ದೀರಾ. ಇನ್ನು ಅಧಿಕಾರ ಬಂದರೆ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡ್ಬೋದು ಅಂತ ಜನ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಯಾವುದೇ ರಾಜಕೀಯ ಉದ್ದೇಶವಾಗಿ ನಾನು ಈ ಒಂದು ಕಾರ್ಯಕ್ರಮನ ಯಾವತ್ತೂ ನಾನು ಮಾಡಲಿಲ್ಲ. ಸ್ವ ಇಚ್ಛೆಯಿಂದ ನನ್ನ ಕೈಯಲ್ಲಾಗಿರೋ ದುಡ್ಡನ್ನು ದುಡಿದು ಅದರಿಂದ ನಾನು ನನ್ನ ಕೈಲಾದಷ್ಟು 30% ಭಾಗನ ಸೊ ಜನಕ್ಕೆ ಸೇವೆ ಮಾಡಿಕೊಂಡು ಕೊರೋನಾಯಿಂದ ಸ್ಟಾರ್ಟ್ ಮಾಡಿದ್ದಿದ್ದನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಭಾಳ ಸಂತೋಷ ಆಗಿದೆ. ರಾಜಕೀಯ ಉದ್ದೇಶದಿಂದ ದಯವಿಟ್ಟು ನಾನು ಈ ಕಾರ್ಯಕ್ರಮನ ನಾವು ಮಾಡಲಿಲ್ಲ. ಸೊ ಇದೆಲ್ಲ ಅಭಿಮಾನ ಇವತ್ತೇನು ಬರ್ತಾಯಿದೆ ಅದೇ ನಮಗೊಂದು ಸಂತೋಷ. ಅದೊಂದು ಭಾಳ ಖುಷಿ ಇದೆ ಅಷ್ಟೇ. ಅನಿಲ್ ಕುಮಾರ್ ಅಣ್ಣಗೆ, ಅನಿಲ್ ಕುಮಾರ್ ಅಣ್ಣಗೆ, ಅನಿಲ್ ಕುಮಾರ್ ಅಣ್ಣಗೆ ಎಲ್ಲ ಫುಲ್ ಅಲ್ಲೇ. ಇವತ್ತು ಹುಟ್ಟುಹಬ್ಬ ನಿನ್ನವ್ರದ್ದು ಭಾಳಷ್ಟು ಸಾಮಾಜಿಕ ಕಾರ್ಯಕ್ರಮ ತೊಡಗಿಸ್ಕೊಂಡಿದ್ದಾರೆ. ಆರೋಗ್ಯ ಶಿಬಿರ, ಅನ್ನದಾಸೋಹ. ಸೊ ಇದ್ರ ಬಗ್ಗೆ ಮೊದಲಿಗೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವ್ರ 106 ಕಾಲ ನಗ್ನಗ್ತಾ ನೆಮ್ಮದಿಯಾಗಿ ಚೆನ್ನಾಗಿ ಬದುಕಬೇಕಂತ ಕೇಳ್ಕೊತೀನಿ. ಸೊ ಇಲ್ಲಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ, ರಕ್ತದಾನ ಶಿಬಿರ ಮತ್ತು ಹೆಲ್ತ್ ಚೆಕಪ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇದರಿಂದ ಇಲ್ಲಿರೋ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ, ಅವ್ರ ಹೆಲ್ತ್ನ ಅವ್ರು ಕಾಪಾಡ್ಕೊಳೋದಕ್ಕೆ ಇದೊಂದು ಸಿಗ್ನಲ್ ಥರ ಇರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಇವರು ಇವಾಗಿಂದ ಅಲ್ಲ, ತುಂಬ ಮೊದಲಿಂದನೇ ಈ ಥರ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಹಿಂಗೆ ಒಳ್ಳೆಯದಾಗಿ ಯಾವಾಗಲೂ ನೆಮ್ಮದಿಯಾಗಿರಲಿ ಅಂತ ಬೇಡ್ಕೊತೀನಿ. ನಮ್ಮ ಬೈಸದ ಗ್ರಾಮಸ್ಥರಿಗೆ ಎಲ್ಲರಿಗೂ ಮೊದಲನೇದಾಗಿ ನಮಸ್ತೆ ಹೇಳ್ತಾ ಇದ್ದೀನಿ. ಇವತ್ತು ಬಡವರ ಬಂಧು ಅಂದರೆ ತಪ್ಪಾಗಲ್ಲ, ಅನ್ನದಾತ ಪ್ರಭು ಅಂದರೂ ಕೂಡ ತಪ್ಪಾಗಲ್ಲ. ನಮ್ಮ ಅನಿಲ್ ಕುಮಾರ್ ಅಣ್ಣನವರಿಗೆ ಹುಟ್ಟುಹಬ್ಬವನ್ನು ಭಾಳ ಅದ್ದೂರಿ ಆಚರಣೆ ಮಾಡ್ತಾಯಿದ್ದೀವಿ. ತಿರ್ಗಾ ಮತ್ತೆ ಸುಮಾರು ಕಡೆ ಇದೆ ಅವರಿಗೆ ಕಾರ್ಯಕ್ರಮ, ಆದರೂ ಬಿಡುವು ಮಾಡಿಕೊಂಡು ನಮಗೋಸ್ಕರ ಬಂದಿದ್ದಾರೆ ಅಂದರೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಸುಮಾರು ಹೇಳಲ್ಲ, ಅವರು ಮಾಡಿದ್ದನ್ನು ಹೇಳಕ್ಕೆ ಹೋಗಲ್ಲ. ನಮ್ಮ ಪುನೀತ್ ರಾಜ್ಕುಮಾರ್ ಪರಮಾತ್ಮನ ಥರ ಆ ಥರ ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ದಾರೆ. ಮೊದಲನೇ ಮಾಧ್ಯಮದವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ, ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತೀವಿ. ಅದ್ರ ಜೊತೆಗೆ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದಂಥ ನವೀನ್, ಬಾಬು ಅವ್ರ ಟೀಮ್ಗೆ ಎಸ್ಪೆಷಲಿ ಅವ್ರಿಗೆ ವಿಶಸ್ಸು. ಇವ್ರಿಗೆ ದೇವ್ರು ಇನ್ನೂ ಒಳ್ಳೆ ಆರೋಗ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಸೇವೆ ಮಾಡಿಕೊಂಡು ಜನಸೇವೆ ಮಾಡ್ಕೊಂಡು ಹೋಗಲಿ. ಇನ್ನೂ ರಾಜಕೀಯದಲ್ಲೂ ಮುಂದೆ ಬರಲಿ ಅಂದ್ಬಿಟ್ಟು ನಮ್ಮ ಆಶಯ. ನಮ್ಮ ಬೈರಸಂದ್ರ ಗ್ರಾಮದ ಪರವಾಗಿ ನಾವೆಲ್ಲರೂ ನಮ್ಮ ಶಿವನ ದೇವಸ್ಥಾನದ ಪರವಾಗಿ, ನಮ್ಮ ಶಿವನ ದೇವಸ್ಥಾನ ದೇವ್ರ ಆಶೀರ್ವಾದ ಇದ್ದೇ ಇರುತ್ತೆ. ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಇವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ತಿಳಿಸ್ತಾ ಇದ್ದೀವಿ. ಈಗಾಗಲೇ ಅನಿಲ್ ಕುಮಾರ್ ಅವರು ಸಮಾಜ ಸೇವಕರು ಅಂತ ಗುರುತಿಸ್ಕೊಂಡಿದ್ದಾರೆ. ಅವರು ಅನೇಕ ವರ್ಷಗಳಿಂದ ₹1 ಊಟ ಅಂತ ಇಡೀ ಕರ್ನಾಟಕದಲ್ಲಿ ಫಸ್ಟು ಅವರು ಇಂಟ್ರೊಡಕ್ಷನ್ ಮಾಡಿದ್ದು ಅವರೇನೆ. ಈಗಲೂ ಕೂಡ ತಿಂಗಳಿಗೊಂದು ಸರಿ ₹1 ಊಟನ ಎಲ್ಲೆಲ್ಲಿ ಬಡವರಿದ್ದಾರೆ, ಬೈಸಂದ್ರ ಒಂದೇ ಅಂತಲ್ಲ, ಜಯನಗರ ಸುತ್ತಮುತ್ತ ಎಲ್ಲೆಲ್ಲಿ ಬಡವರಿದ್ದಾರೆ, ಎಲ್ಲೆಲ್ಲಿ ನಿರ್ಗತಿಕರಿದ್ದಾರೆ, ಎಲ್ಲೆಲ್ಲಿ ನೀಡ್ಸ್ ಇದೆ ಅಲ್ಲೆಲ್ಲ ಹೋಗಿ ₹1 ಊಟನ ಹಂಚ್ತಾ ಇದ್ದಾರೆ. ಇದು ಇವತ್ತಿಗೆ ನಿಲ್ಲಲ್ಲ. ಇದು ಅವರು ಪಕ್ಷದಲ್ಲಿರಲಿ ಬಿಡಲಿ, ಅವರ ಸಮಾಜ ಸೇವೆ ನಿರಂತರವಾಗಿ ನಡೀತಾ ಇರುತ್ತೆ. ಅದರ ಜೊತೆಗೆ ಈಗ ಅವರ ಅಭಿಮಾನಿಗಳೆಲ್ಲ ಸೇರಿ ಅವ್ರಿಗೋಸ್ಕರ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ.
ಈ ಹುಟ್ಟುಹಬ್ಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಇನ್ನು ಮುಂದಕ್ಕೆ ಇದೇ ಥರ ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿಲಿ ಅಂತ ತಮ್ಮೆಲ್ಲರ ಪರವಾಗಿ ನಾವು ದೇವರಲ್ಲಿ ಆಶಿಸ್ತೇವೆ. ದೇವರು ಗಂಡ ಹೆಂಡತಿಗಿಬ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ತಾವೆಲ್ಲ ಬಂದು ಶುಭ ಕೊಡ್ತೀರಾ ನಿಮಗೆ ಸ್ನೇಹಿತರು. ಈ ಶುಭ ಸಂದರ್ಭ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನಿಲ್ ಅವ್ರಿಗೆ. ಈ ಭಾಗದಲ್ಲಿ ನೋಡಿರ್ಬೋದು ಈ ಬ್ಯಾನರ್ಸು ಈ ಕಟೌಟ್ಸ್ ಇದೆಲ್ಲ ಒಂದ್ಬಿಟ್ಟು ಯಾವುದೇ ರೀತಿ ಇನ್ಫ್ಲೂಯೆನ್ಸಿಂದ ಬರೋಲ್ಲ. ಸೊ ಜನರ ಒಂದು ಪ್ರೀತಿಯಿಂದ ಬರುತ್ತೆ. ಸೊ ಪ್ರೀತಿನ ಗೆಲ್ಸ್ಕೊಂಡಿದ್ದಾರೆ. ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹುಡುಗರು ನೋಡಿರ್ಬೋದು ನೀವು, ತುಂಬ ಜನ ಹುಡುಗರಿಗೆಲ್ಲ. ಸೊ ಯಾವುದೇ ಕಷ್ಟ ಆದ್ರೂ ಬಂದು ಸ್ಪಂದಿಸ್ತಾ ಇರ್ತಾರೆ. ಸೊ ತುಂಬ ಖುಷಿಯಾಗುತ್ತೆ. ಸೊ ಅದೊಂದು ಪ್ರೀತಿಗೋಸ್ಕರ ಕರೆದಿದ್ರು ಬಂದಿದ್ದಾರೆ. ಸಿನಿಮಾ ನೆಕ್ಸ್ಟ್ ಮಾರ್ಕ್ ರಿಲೀಸ್ ಇದೆ ಸರ್, 25th ರಿಲೀಸ್ ಇದೆ ಮಾರ್ಕು. ಸೊ ಅದಕ್ಕೆ ವೇಟಿಂಗ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಬಂದಿದೆ ಸರ್? ತುಂಬ ಅದ್ಭುತವಾಗಿ ಬಂದಿದೆ ಸರ್, ತುಂಬ ಸೂಪರ್ ಆಗಿದೆ. ಯಾಕಂದರೆ ಎಲ್ಲನೂ ಬಂದ್ಬಿಟ್ಟು ಔಟ್ ಆಫ್ ಸ್ಟೇಷನ್ ತೆಗೆದಿರೋದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ದೊಡ್ಡ ದೊಡ್ಡ ಸೆಟ್ಸು ಮತ್ತು ತುಂಬ ಎಕ್ಸ್ಪೆನ್ಸಿವ್ ಆದ ಒಂದು ಪ್ರಾಜೆಕ್ಟ್ ಇದು. ಚೆನ್ನಾಗಿ ಬಂದಿದೆ. ಯಾಕಂದರೆ ನಮ್ಮದು ಒಂದು ಇಂಟ್ರೊಡಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ವೇಟಿಂಗ್ ಟು ಸಿ ಇನ್ ದ ಬಿಗ್ ಸ್ಕ್ರೀನ್ ಸರ್. ಪ್ರೇಕ್ಷಕರಿಗೆ ಏನು ಇವಾಗ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಅದು 101% ಫುಲ್ಫಿಲ್ ಆಗುತ್ತೆ ಸುದೀಪ್ ಸರ್ ಸಿನಿಮಾ ಅಂದ್ರೇ. ಸೊ ಬಂದು ನೋಡಿ ಆರಿಸಿ. ಮತ್ತು ಯಾವುದೋ ಒಂದು ಬ್ಯಾಡ್ ಕಮೆಂಟ್ ಬರುತ್ತೆ ಎಲ್ಲೋ ಒಂದು ಕಡೆ. ಎಲ್ಲ ಸಿನಿಮಾಗೆ ಹೇಳ್ತಾರೆ, ಒಂದೇ ಸಿನಿಮಾ ಇಲ್ಲ, ಯಾವುದೇ ದೊಡ್ಡ ಆ್ಯಕ್ಟರ್ ಆಗಲಿ ಚಿಕ್ಕ ಆ್ಯಕ್ಟರ್ ಆಗಲಿ ಒಂದು ಬ್ಯಾಡ್ ಕಮೆಂಟ್ ಹೇಳ್ತಾರೆ. ಅವರು ಬಿರಿಯಾನಿ ಇಡ್ಸೋದು, ಒಬ್ರಿಗೆ ಅನ್ನ ಸಾಂಬಾರು ಇಡ್ಸುತ್ತೆ. ಸೊ ಬಂದು ಸಿನಿಮಾ ನೋಡಿ ನಿಮ್ಗೆ ಅನ್ಸಿದ್ನ ಇದು ಮಾಡ್ಕೊಳ್ಳಿ. ಬೇರೆ ಯಾವ ಒಬ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಸ್ ಥಿಯೇಟ್ರಿಗೆ ಬರದೇ ಇರಬೇಡಿ. ಯಾಕಂದರೆ ಥಿಯೇಟ್ರಿಗೆ ಇಳಿಯೋದೇ ಇವಾಗ ತುಂಬ ದೊಡ್ಡ ಕಷ್ಟ ಆಗಿದೆ. ಸೊ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ.